ಪ್ರೊಡ್ಯೂಸರ್ ಮಾತಾಡ್ತಿದ್ದೀನಿ. ಪ್ರೆಸೆಂಟ್ ರನ್ನಿಂಗ್ ಸಿನಿಮಾ ಮಾಡ್ತಾ ಇದೀನಿ. ಕಂಟೆಂಟ್ ಬೇಕು ಅಂತ ಇದ್ದಾರೆ. ಬ್ಯೂಟಿಫುಲ್ ಕಂಟೆಂಟ್. ಆರ್ಟಿಕಲ್ ಎಲ್ಲೂ ಕೂಡ ಬೋರ್ ಆಗಲ್ಲ. ನಿಮ್ಗೆ ಸಿನಿಮಾ ನೋಡ್ಸ್ಕೊಂಡು ನೀಟಾಗಿ ಹೋಗ್ತಾ ಇದೆ, ಅದ್ಭುತವಾಗಿ ಹೋಗ್ತಾ ಇದೆ ಸಿನಿಮಾ. ದಯವಿಟ್ಟು ಇಂಥ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಬ್ಯೂಟಿಫುಲ್ ಸಿನಿಮಾ, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಈಗಲೇ ಲಕ್ಷ್ಮೀಕಾಂತನ್ ಕೊಲೆ ಹೊಲಕ್ ಅಂತ ಸಿನಿಮಾ ನೋಡಿದೆ. ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಒಂದು ಸಿನಿಮಾ ಯಾವಾಗ್ಲೂ ಒಂದು ಥಿಂಕ್ ಮಾಡೋ ತರ ಇರಬೇಕು. ಆಕ್ಚುಲಿ ಯಾವುದೋ ಒಂದು ವಿಷಯನ ಥಿಂಕ್ ಮಾಡೋ ತರ ನಮ್ಗೆ ಉಂಟು ಮಾಡಬೇಕು. ಆ ವಿಷಯದಲ್ಲಿ ಇದರಲ್ಲಿ ಡೆತ್ ಪೆನಾಲ್ಟಿ ಬಗ್ಗೆ ಮಾತಾಡಿರೋ ಒಂದು ಸೀರಿಯಸ್ ಟಾಪಿಕ್. ಅಂಡ್ ಇದನ್ನ ಈ ಡಿಸ್ಕಷನ್ ಇವಾಗಲ್ಲ, ತುಂಬಾ ವರ್ಷದಿಂದ ನಡೀತಾ ಇರೋದು. ನನಗ್ ಗೊತ್ತಿರೋ ಮಟ್ಟಕ್ಕೆ ಇದು ಒಂದು ಇಂಪಾರ್ಟೆಂಟ್ ಸಿನಿಮಾ. ಇದನ್ನ ಎಲ್ಲರೂ ನೋಡ್ಬೇಕು, ಇದನ್ನ ಬೆನ್ ತಟ್ಟಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಆ ಅರಿವಿದೆ. ಅದನ್ನ ಲಾಯರ್ಗಳಾಗ್ಲಿ ಮತ್ತೆ ಜಡ್ಜ್ಗಳಾಗ್ಲಿ ಪೊಲೀಸವರಾಗ್ಲಿ ಈ ಸಿನಿಮಾ ನೋಡಿ ತಿಳ್ಕೊಬೇಕು ಅಂತ ನಾನು ಹೇಳ್ತೀನಿ. ಅಥವಾ ಯಾವುದೇ ಒಂದು ಸೀನ್ ಕೂಡ ಡಿಲೇ ಆಗ್ದಿರೋ ತರ ನೋಡ್ಕೊಂಡಿದ್ದಾರೆ. ಸೊ ಮೂವಿ ಇಸ್ ಎಕ್ಸಲೆಂಟ್. ಥ್ಯಾಂಕ್ ಯು. Dayal sir direction and every screenplay and writing is really amazing. ಅವ್ರ ಮೂವಿ ಯಾವುದೋ ಒಂದು ಮೆಸೇಜ್ ಕೊಡುತ್ತೆ. ಅವ್ರೆಲ್ಲಾ ಮೂವೀಸ್ ಯಾವಾಗಲೂ ಏನೋ ಒಂದು ಮೆಸೇಜ್ ಕೊಡುತ್ತೆ. ಅಂಡ್ ಸೇಮ್ ವೇ ಈ ಮೂವಿನೂ ಹಾಗೆ ಮೆಸೇಜ್ ಕೊಡುತ್ತೆ. ಅಂಡ್ ಸಚ್ ಅ ವೆರಿ ಇಂಟ್ರೆಸ್ಟಿಂಗ್ ಮೂವಿ. ಅಂದ್ರೆ ಯು ಡೋಂಟ್ ಇವನ್ ಗೆಟ್ ಬೋರ್ಡ್ ಫಾರ್ ಅ ಸಿಂಗಲ್ ಮಿನಿಟ್ ಆಲ್ಸೋ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಅಂಡ್ ಸರ್ಗೆ ಇದು ರೀಮೇಕ್ ಅಂತ ಹೇಳಂಗೆ ಇಲ್ಲ. ಹಾಗಾದ್ರೆ ರೀಮೇಕ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎಟ್ ಆಲ್ ಲೈಕ್ ದ್ಯಾಟ್. ಇಟ್ ಇಸ್ ರಿಯಲಿ ಗ್ರೇಟ್. ತುಂಬಾ ಮೇಕಿಂಗ್ ವೈಸ್ ಆಗಿರ್ಲಿ, ಇನ್ನೆಲ್ಲದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಮೂವಿಗೆ ಅವಾರ್ಡ್ ಬಂದಂಗೆ ಹೋಗ್ಲಿ ಸರ್ಗೆ ಈ ಮೂವಿಗೂ ಅವಾರ್ಡ್ ಬರ್ಬೇಕು. ಸಿನಿಮಾ ತುಂಬಾ ಚೆನ್ನಾಗಿದೆ. ನಾನು ದಯಾಲ್ ಪದ್ಮನಾಭನ್ ಸರ್ ಜೊತೆ ಒಟ್ಟಿಗೆ ವರ್ಕ್ ಮಾಡಿರೋದ್ರಿಂದ ನನಗೆ ಅವರ ಕಂಟೆಂಟ್ ಸ್ಟೈಲ್ ಬಗ್ಗೆ ನನಗೊಂದು ಕೆಲವೊಂದು ಐಡಿಯಾಸ್ ಇದೆ. ಈಸ್ ಮೋರ್ ಇನ್ ಟು ಕಂಟೆಂಟ್ ಸಿನಿಮಾ. ಆಮೇಲೆ ಒಂದು ಕಥೆಯಲ್ಲಿ ಒಂದು ವಿಷಯವಾಗಿ ತುಂಬ ಡೆಪ್ತ್ ಆಗಿ ಇದರಲ್ಲಿ ತೋರಿಸಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಬೇಸಿಕ್ಲಿ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ಪೊಲಿಟಿಕಲ್ ಕ್ರೈಮ್ ಸಬ್ಜೆಕ್ಟ್. ಇದು ವಿಷಯ ಏನಂದರೆ, ಈಗ ಕ್ಯಾಪಿಟಲ್ ಪನಿಷ್ಮೆಂಟ್ ಏನು ಕೊಡ್ತಾರೆ ಅಂದರೆ ಡೆತ್ ಪೆನಾಲ್ಟಿ, ಇದ್ರ ವಿಷಯವಾಗಿ ಇವರು ತುಂಬ ಡೆಪ್ತಲ್ಲಿ ಆ ಕಥೆನ ಇವ್ರು ಹೆಂಗೆ ನೀಲ್ ಮಾಡಿ ಹೀಸ್ ಟ್ರೈ ಟು ಅಡ್ರೆಸ್ ದ ಇಶ್ಯೂ. ಅಂದರೆ ಬೇಸಿಕ್ಲಿ ಇದೊಂದು ಪನಿಷ್ಮೆಂಟ್ ಏನಿದೆ, ರೈಟ್ ಆರ್ ರಾಂಗ್ ಅನ್ನೋ ಒಂದು ಡಿಬೇಟೇಬಲ್ ವಿಷಯವಾಗಿ ಇವ್ರು ಅಡ್ರೆಸ್ ಮಾಡಿದ್ದಾರೆ. ಸೊ ಕಥೆ ತುಂಬ ಚೆನ್ನಾಗಿದೆ, ಪ್ಲಾಟ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ, ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ತುಂಬ ಇದೆ ಸೆಕೆಂಡ್ ಹಾಫಲ್ಲಿ. ಇಟ್ ಈಸ್ ಅ ಗುಡ್ ಫಿಲ್ಮ್ ಓವರ್ ಆಲ್. ಥ್ಯಾಂಕ್ ಯು. ತಮಿಳ್ನಾಡಲ್ಲಿ ಇದು ತಮಿಳಲ್ಲಿ ನಾನು ಮಾಡಿರುವ ಸಿನಿಮಾ, ನನ್ನ 23ನೇ ಸಿನಿಮಾ ಡೈರೆಕ್ಟರ್ ಆಗಿ. ಸೊ ಇದು ಆ್ಯಕ್ಚುಲಿ ನಾನು ಆಲ್ರೆಡಿ 2014 ಕನ್ನಡದಲ್ಲಿ ಮಾಡಿರುವ ಹಗ್ಗದ ಕೊನೆ, ಪರ್ವತವಾಣಿಯವರು ಮಾಡಿರುವ ಹಗ್ಗದ ಕೊನೆಯಿಂದ ಇನ್ಸ್ಪೈರ್ ಆಗಿ ಒಂದು ಹೊಸ ಅಪ್ರೋಚ್ ತಮಿಳಲ್ಲಿ ಮಾಡುವಾಗ ಲಕ್ಷ್ಮೀಕಾಂತನ್ ಕೊಲೆಗಂತ ಟೈಟಲ್ ಮಾಡಿ ಒಂದು ಹೊಸ ಅಪ್ರೋಚ್ ಮಾಡಿದೆ. ಟೋಟಲಿ ಜಸ್ಟ್ ಈ ಒರಿಜಿನಲ್ ಹಗ್ಗದ ಕೊನೆ ನೋಡುವಾಗ ಇದು ನೋಡುವಾಗಲೂ ಬೇರೆ ಥರ ಇರುತ್ತೆ. ಸೊ ಈಗ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿ. ನನಗೊಂದು ಖುಷಿ ಏನಂದ್ರೆ, ಒಂದು ಕನ್ನಡ ಲಿಟ್ರೇಚರು ಮತ್ತೆ ತಮಿಳಲ್ಲಿ ಇದೆ. ಸೆಕೆಂಡ್ ಫಿಲ್ಮ್ ಅಂತ ಕನ್ನಡದಲ್ಲಿ, ಕನ್ನಡ ಲಿಟ್ರೇಚರ್ನ ತಮಿಳಲ್ಲಿ ಮಾಡ್ತಾ ಇರುವ ಸೆಕೆಂಡ್ ಸಿನಿಮಾ ಇದು. ನನಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾನು ಯಾವತ್ತೂ ಈ ಕರ್ನಾಟಕ ಮಣ್ಣಿಗೆ, ಕನ್ನಡ ಫ್ಯಾನ್ಸ್ಗೆ ಯಾವತ್ತೂ ಲಾಯಲ್ ಆಗಿರ್ತೀನಿ. ಬಿಕಾಸ್ ದೇ ಓನ್ಲಿ ಗೇವ್ ಮಿ ದಟ್ ಆಲ್ ದಿ ಸ್ಟೇಟಸ್. ಸೊ ಇನ್ ಪೇಯಿಂಗ್ ಬ್ಯಾಕ್ ದ ರೆಸ್ಪೆಕ್ಟ್, ಇದು 2ನೇ ಸಿನಿಮಾ ಕನ್ನಡ ಲಿಟ್ರೇಚರ್ ತಮಿಳಲ್ಲಿ